ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದ್ರೂ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್, ನಾನು ತುಂಬಾ ಒಂದು 2-3 ವರ್ಷದ ಹಿಂದ್ಗಡೆ ಒಂದು ವಿಡಿಯೋ ಆದ್ರೆ ಮಾಡಿದ್ದೆ, 1 ಇಯರ್ ಬ್ಯಾಕ್ 2 ಇಯರ್ ಬ್ಯಾಕಲ್ಲಿ. ಆ ವಿಡಿಯೋ ಕಂಟೆಂಟ್ ಹೇಗಿತ್ತು ಅಂತಂದ್ರೆ, ನಿಮ್ಮ ಮೊಬೈಲ್ ಕಳೆದೋದ್ರು ಕೂಡ ಯಾವ ರೀತಿಯಾಗಿ ಟ್ರ್ಯಾಕ್ ಮಾಡೋದಂತ ಒಂದು ವಿಡಿಯೋ ಆದ್ರೆ ಸಹ ಮಾಡಿದ್ದೆ. ಬಟ್ ಲೊಕೇಶನ್ ಆನ್ ಆಗಿದ್ರೆ ಮಾತ್ರ ನಿಮ್ಮ ಒಂದು ಮೊಬೈಲ್ನ ನೀವು ಟ್ರ್ಯಾಕ್ ಮಾಡೋದಕ್ಕೆ ಆದರೆ ಆಗ್ತಿತ್ತು ಅಂತ ಒಂದು ವಿಡಿಯೋ ಆದರೆ ಮಾಡಿದ್ದೆ. ಬಟ್ ಈ ಒಂದು ಹೊಸ ಒಂದು ಟ್ರಿಕ್ನ ತೊಗೊಂಬಂದಿದ್ದೀನಿ. ಬಟ್ ಇದು ತುಂಬ ಜನ ಮಾಡಿರ್ಬೋದು, ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ ನನ್ನ ಒಂದು ಚಾನಲ್ ಮೆಂಬರ್ಸಲ್ಲಿ ಯಾರೆಲ್ಲ ನೋಡಿ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಸಜೆಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಗೈಸ್, ನಾನು ಮೊದಲನೇದಾಗಿ ಹೇಳೋದು ಒಂದೇ, ಓಕೆನಾ. ನೀವು ಲೊಕೇಶನ್ನ ಟ್ರ್ಯಾಕ್ ಮಾಡೋದಕ್ಕೆ ನೀವು ಪ್ರತಿಯೊಬ್ಬರು ಕೂಡ ಫೈಂಡ್ ಮೈ ಡಿವೈಸ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ. ಜಿಮೇಲ್ ಮತ್ತು ಪಾಸ್ವರ್ಡ್ನ ಹಾಕಿ ಟ್ರ್ಯಾಕ್ ಮಾಡೋದಕ್ಕೆ ನೋಡ್ತೀರಾ. ಒಂದೊಂದ್ಸಲ ಲೊಕೇಶನ್ ತೋರಿಸುತ್ತೆ, ಒಂದೊಂದ್ಸಲ ತೋರಿಸೋದಿಲ್ಲ. ಬಟ್ ಅದಾಗಿಲ್ಲ ಅಂದರೆ ಪ್ಲಾನ್ ಬಿ ಪ್ರಕಾರ ನೀನು ಒಂದು ಹೊಸ ಐಡಿಯಾನ ತಗೊಬಂದಿದ್ದೀನಿ. ಏನಂತ ಹೇಳ್ಕೊಡ್ತೀನಿ, ನೀವೇನಾದ್ರು ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಜನ ವೀಡಿಯೋಸ್ಗಳನ್ನ ನೋಡ್ತಾ ಹೋಗ್ತೀರಾ, ಅಲ್ಲ ಸಬ್ಸ್ಕ್ರೈಬ್ ಮಾಡೋದು ತುಂಬ ಕಮ್ಮಿ ಮಾಡ್ತಾ ಹೋಗ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಕೂಡ ಮಾಡಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಳನ್ನ ನಾನು ನಿಮಗೆ ತರ್ತಾ ಹೋಗ್ತೀನಿ. ಗೈಸ್, ಮೊದಲನೇದಾಗಿ ನಾನು ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ರತಿಯೊಬ್ಬರು ಕೂಡ ಗೊತ್ತಿರ್ಬೋದು, ಕೆಲವೊಂದು ಜನ ಗೊತ್ತಿಲ್ಲ ಅಂತಂದರೆ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. IP ಅಡ್ರೆಸ್ ಅಂತ ಪ್ರತಿಯೊಬ್ಬರು ಮೊಬೈಲಲ್ಲೂ ಕೂಡ ಇರುತ್ತೆ, ಓಕೆನಾ ಗೈಸ್. IP ಅಡ್ರೆಸ್ ಮುಖಾಂತರ ಕೂಡ ನಿಮ್ಮ ಒಂದು ಮೊಬೈಲ್ನ ಟ್ರ್ಯಾಕ್ ಕೂಡ ಮಾಡ್ಬೋದು. ವಿತ್ ಪ್ರೂಫ್ ಮುಖಾಂತರ ಕೂಡ ನಿಮ್ಮ ಎಕ್ಸಾಕ್ಟ್ ಪ್ಲೇಸ್ನು ಕೂಡ ನಾವು ಹುಡುಕ್ಬೋದು ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವ ರೀತಿ IP ಅಡ್ರೆಸ್ ಮುಖಾಂತರ ನಿಮ್ಮ ಒಂದು ಮೊಬೈಲ್ನ ಟ್ರ್ಯಾಕ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಗೈಸ್, ಈ ಒಂದು ಟ್ರಿಕ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಂದರೆ, ನೀವು ಪ್ಲೇಸ್ಟೋರ್ನಲ್ಲಿ ಫೈಂಡ್ ಮೈ ಡಿವೈಸ್ ಅಂತ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತೀರಾ ಅಲ್ವಾ ಗೈಸ್. ಈ ರೀತಿ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತೀರಾ. ಬಟ್ ಇದರಲ್ಲಿ ಟ್ರ್ಯಾಕ್ ಮಾಡಿದ್ರೆ ಕರೆಕ್ಟಾಗಿ ನಿಮ್ಮ ಒಂದು ಎಕ್ಸಾಕ್ಟ್ ಲೊಕೇಶನ್ ಆದರೆ ತೋರಿಸ್ತಾ ಹೋಗುತ್ತೆ. IP ಅಡ್ರೆಸ್ಸಲ್ಲಿ ಆ ರೀತಿ ತೋರಿಸೋದಿಲ್ಲ. ನೀವು ಒಂದು ಪೊಲೀಸ್ ಸ್ಟೇಷನ್ಗೆ ನೀವೇನೋ ಕಂಪ್ಲೇಂಟ್ ಆರ ಕೊಡೋದಕ್ಕೆ ಹೋದರೆ ನಿಮಗೆ ಗೊತ್ತಿರುತ್ತೆ, ಒಂದು ಊರಲ್ಲಿ 2 ಪೊಲೀಸ್ ಸ್ಟೇಷನ್ ಇರುತ್ತೆ. ಒಂದು ಗ್ರಾಮ ಪೊಲೀಸ್ ಠಾಣೆ ಮತ್ತು ಒಂದು ಟೌನ್ ಪೊಲೀಸ್ ಅಂತ ಒಂದು 2 ಪೊಲೀಸ್ ಠಾಣೆ ಇದ್ದರೆ, ಗ್ರಾಮ ವ್ಯಾಪ್ತಿಗೆ ಯಾವ್ಯಾವ ಬರುತ್ತೆ ಅವು ಈ ರೂರಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಟೌನ್ ಪೊಲೀಸ್ಗೆ ಯಾವ ಒಂದು ರೂರಲ್ಲಿ ಬರುತ್ತೆ ಅದು ಆ ಒಂದು ಸ್ಟೇಷನ್ಗೆ ಕಂಪ್ಲೇಂಟ್ ಆದರೆ ಹೋಗ್ತಾ ಹೋಗುತ್ತೆ. ಅದೇ ರೀತಿ ಈ ಒಂದು ನಿಮ್ಮ ಒಂದು ಮೊಬೈಲ್ನ ಒಂದು IP ಅಡ್ರೆಸ್ ಏನಿದೆ, ಒಂದ್ಸಲ ನೀವು ಗೊತ್ತಿಲ್ಲ ಅಂದರೆ ಚೆಕ್ ಕೂಡ ಮಾಡ್ಕೋಬೋದು, ಓಕೆನಾ ಗೈಸ್. ನಿಮ್ಮ ಒಂದು ಮೊಬೈಲ್ IP ಅಡ್ರೆಸ್ ಇರುತ್ತಲ್ಲ, ಓಕೆನಾ ಗೈಸ್. ಈ ಒಂದು IP ಅಡ್ರೆಸ್ಸು ಯಾವ ಒಂದು ರೂರಲ್ಗೆ ಬರುತ್ತೆ ಆ ಒಂದು ರೂರಲ್ನ ಒಂದು ಮೇನ್ ಬ್ರಾಂಚನ್ನು ತೋರಿಸ್ತಾ ಹೋಗುತ್ತೆ. ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ನ ರೈಸ್ ಕೂಡ ಮಾಡಿಕೊಂಡು ಆರಾಮಾಗಿ ಈಸಿಯಾಗಿ ಕೂಡ ನೀವು ವರ್ತಿಲ್ಲದೆ ನೀವು ಆರಾಮಾಗಿ ಮೊಬೈಲ್ನ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಿ ನೋಡ್ಕೋಬೋದು. ಅದು ಯಾವ ರೀತಿಯಾಗಿ ಅಂತ ನಾನು ಒಂದು ಸಿಂಪಲಾಗಿ ಒಂದು ವಿಡಿಯೋ ಯಾರು ತೋರಿಸ್ತಾ ಹೋಗ್ತೀನಿ. ಸಿಂಪಲಾಗಿ ಗೂಗಲ್ನ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ನ IP ಅಡ್ರೆಸ್ ಗೊತ್ತಿದ್ದರೆ ನೀವು IP ಲುಕಪ್ ಅಂತ ಒಂದು ಆಪ್ಷನ್, ಒಂದು ವೆಬ್ಸೈಟ್ ಅವರೇ ಬರುತ್ತೆ. ವಾಟ್ ಈಸ್ ಮೈ IP ಅಡ್ರೆಸ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು IP ಅಡ್ರೆಸ್ ಏನಾದರೂ ನಿಮಗೆ ಗೊತ್ತಿತ್ತು ಅಂತ ಅಂದರೆ ಇಲ್ಲಿ ಎಂಟರ್ ಯುವರ್ IP ಅಡ್ರೆಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಿಮ್ಮ ಒಂದು ಮೇನ್ IP ಅಡ್ರೆಸ್ ಏನಿರುತ್ತೆ, ನಿಮ್ಮ ಒಂದು ಮೊಬೈಲ್ ಅಥವಾ ಕಳೆದೋಗಿರುವಂಥ ಮೊಬೈಲ್ನ ಒಂದು IP ಅಡ್ರೆಸ್ ಏನಿರುತ್ತೆ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ, ಓಕೆನಾ ಗೈಸ್. ಎಲ್ಲ ಟೈಪ್ ಮಾಡಿ ನೆಕ್ಸ್ಟ್ ಗೆಟ್ IP ಡೀಟೇಲ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಕೂಡ ಮಾಡ್ಬೋದು. IP ಡೀಟೇಲ್ಸ್ ಫಾರ್ ನಿಮ್ಮ ಒಂದು IP ಅಡ್ರೆಸ್ದು ಅಲ್ಲಿ ಅಡ್ರೆಸ್ ಇರುತ್ತೆ, ಓಕೆನಾ ಗೈಸ್. ಇಲ್ಲಿ ISP ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ISP ಅಂತ ನೋಡಬಹುದು. ರಿಲಯನ್ಸ್ ಜಿಯೋ ಇನ್ಕಾಮ್ ಲಿಮಿಟೆಡ್ ಅಂತ ಬರುತ್ತೆ. ಇದು ಯಾವ ಒಂದು ಲಿಮಿಟೆಡ್ ಬರುತ್ತೆ ಅಂತಂದರೆ ಚಿಕ್ಕಮಗಳೂರಿನಲ್ಲಿ ಈ ಒಂದು IP ಅಡ್ರೆಸ್ನ ಒಂದು ಲಿಮಿಟೆಡ್ ಇರುವಂಥದ್ದು, ಓಕೆನಾ ಗೈಸ್. ಯಾವುದೇ ಒಂದು ಕಂಪ್ಲೇಂಟ್ ಈ ಒಂದು ಮೊಬೈಲ್ ಮುಖಾಂತರ ಬಂದರೂ ಕೂಡ ಇದು ಟಕ್ ಅಂತ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋಗ್ತು ಅಂತಾರೆ ಫಸ್ಟು ಚಿಕ್ಕಮಗಳೂರಿನ ಒಂದು ಮೇನ್ ಬ್ರಾಂಚ್ ಆ ಒಂದು ಲಿಮಿಟೆಡ್ಗೆ ಹೋಗಿ ಅಲ್ಲಿಂದ ನಿಮಗೆ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ IP ಅಡ್ರೆಸ್ ಮುಖಾಂತರ ಟ್ರ್ಯಾಕ್ ಕೂಡ ನೀವು ಮಾಡ್ಕೋಬೋದು. ಸಿಟಿ ಬಂದುಬಿಟ್ಟು ಚಿಕ್ಕಮಗಳೂರು ತೋರಿಸುತ್ತೆ, ರೀಗನ್ ಬಂದುಬಿಟ್ಟು ಕರ್ನಾಟಕ, ಮತ್ತು ಕಂಟ್ರಿ ಬಂದ್ಬಿಟ್ಟು ಇಂಡಿಯಾ ಅಂತ ನಿಮಗೆ ತೋರಿಸುತ್ತೆ. ಮತ್ತು ಯಾವ ಒಂದು ಸಿಮ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಹೋಗುತ್ತೆ. ಈ ರೀತಿ ನೀವು IP ಅಡ್ರೆಸ್ ಮುಖಾಂತರ ಕೂಡ ಮೊಬೈಲ್ನ ಟ್ರ್ಯಾಕ್ ಮಾಡೋದನ್ನು ಈ ರೀತಿಯಾಗಿ ತಿಳ್ಕೊಬೋದು, ಓಕೆನಾ ಗೈಸ್. ನೀವು ಎಕ್ಸಾಕ್ಟ್ ಲೊಕೇಶನ್ ಬೇಕು ಅನ್ನೋದೇ ಆದರೆ ನೀವು ಫೈಂಡ್ ಮೈ ಡಿವೈಸ್ನ ಒಂದ್ಸಲ ಚೆಕ್ ಮಾಡಿಕೊಂಡು ಅದರಲ್ಲೂ ಕೂಡ ನೀವು ಟ್ರ್ಯಾಕ್ ಕೂಡ ಮಾಡ್ಕೋಬೋದು. ಬಟ್ ಅದು ಲೊಕೇಶನ್ ಆನ್ ಆಗಿದ್ರೆ ಮಾತ್ರ. ಬಟ್ ಇದರಲ್ಲಿ ಆ ರೀತಿ ಅವಶ್ಯಕತೆ ಇಲ್ಲ. ಡೈರೆಕ್ಟು ಒಂದು EMI
ಟ್ರ್ಯಾಕರ್ ಯಾವ ರೀತಿ ಇರುತ್ತೆ ಅದರ ಒಂದು ಸಣ್ಣ ತುಣುಕು ಈ ಒಂದು IP ಅಡ್ರೆಸ್ ಮುಖಾಂತರ ಕ್ಲಿಕ್ ಮಾಡಿ ತಿಳ್ಕೊಬೋದು ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಸಜೆಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಗೈಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.